ವಿರುದ್ಧ ಆರೋಗ್ಯ ಇಲಾಖೆ ಸಮರ ಸಾರ್ತಾ ಇದೆ. ತುಂಬ ಅಗತ್ಯವಿದ್ದಂತಹ, ತುಂಬ ದರಿದಿರುವಂತಹ ಇನ್ನೊಂದು ಪ್ರಮುಖ ವಿಚಾರ, ಹೊಟ್ಟೆ ಒಳಗಡೆ ಹಾಕ್ಕೊಳ್ಳುವಂಥ ಆಹಾರ ಬಹಳ ಇಂಪಾರ್ಟೆಂಟು. ಅದು ಬಿಟ್ಟರೆ ನೆಕ್ಸ್ಟು ಈ ಸೌಂದರ್ಯವರ್ಧಕ ಉತ್ಪನ್ನಗಳು ಎಷ್ಟು ಮಟ್ಟಿಗೆ ಇವೆಲ್ಲ ಸಾಚಾ ಇವೆ, ಎಷ್ಟು ಚೈನಾದಿಂದ ಬರ್ತಾ ಇವೆ, ಎಷ್ಟು ನಕಲಿ ಕಾಸ್ಮೆಟಿಕ್ಸ್ ನಮ್ಮಲ್ಲಿವೆ. ಬಹಳ ಬಹಳ ಇಂಪಾರ್ಟೆಂಟ್ ಇದು. ನಕಲಿ ಕಾಸ್ಮೆಟಿಕ್ಸ್ಗೆ ಬ್ರೇಕ್ ಹಾಕಬೇಕು ಅಂಥೇಳಿ ಆಹಾರ ಮತ್ತು ಔಷಧ ಇಲಾಖೆ ಸಜ್ಜಾಗಿದೆ. ಇಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ 50ಕ್ಕಿಂತ ಹೆಚ್ಚಿನ ಕಡೆಗಳಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 19ಕ್ಕಿಂತ ಹೆಚ್ಚಿನ ಬ್ರ್ಯಾಂಡ್ಗಳ ಸ್ಯಾಂಪಲ್ಸನ್ನು ಸಂಗ್ರಹ ಮಾಡಿಟ್ಕೊಂಡು ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ವೈಟ್ನಿಂಗ್ ಕ್ರೀಮ್, ಈ ಜಗತ್ತಲ್ಲಿ ಇದೊಂದು ವಿಚಿತ್ರ ವಿಸ್ಮಯ. ಇದು ಯಾವುದು ವೈಟ್ನಿಂಗ್ ಕ್ರೀಮ್ ಅನ್ನೋದು? ಜಗತ್ತಿನ ಯಾವುದೇ ಕ್ರೀಮ್ ನಿಮ್ಮನ್ನು ಬೆಳ್ಳಗೆ ಮಾಡಲ್ಲ. ಇದು ಅಂತಿಮ ಸತ್ಯ. ಇದು ಯಾವುದೇ ಕ್ರೀಮ್ ನೀವು ಬಳಸ್ಬಿಡಿ, ನಿಮ್ಮನ್ನು ಕ್ರೀಮು ಬೆಳ್ಳಗೆ ಮಾಡುವಂತಿದ್ದಿದ್ದರೆ, ಕ್ರೀಮ್ ಬೆಳ್ಳಗೆ ಮಾಡೋದೇ ನಿಜ ಇದ್ದಿದ್ದರೆ ಯಾರು ನಮ್ಮಲ್ಲಿ ಎಲ್ಲರೂ ಬೆಳಗ್ಗೆ ಇರಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಬಂದುಬಿಡುತ್ತೆ. ಅವಾಗ ಫೇರ್ನೆಸ್ ಕ್ರೀಮ್, ಇನ್ನೂ ನಿಮ್ಮ ಸ್ಕಿನ್ ಹೊಳೆದು ಬಿಡುತ್ತೆ, ನೀವು ಇನ್ನೂ ಬೆಳ್ಳಗಾಗ್ಬಿಡ್ತೀರಾ. ಸ್ಪ್ರೇ, ಸಿರಮ್ಗಳು, ಹೇರ್ ಡೈ, ಕೂದಲು ಬಣ್ಣ, ಲಿಪ್ಸ್ಟಿಕ್, ಪೌಡರ್, ಕಾಜಲ್ ಸೇರಿದಂತೆ 19ಕ್ಕೂ ಬೇರೆ ಬೇರೆ ಸೌಂದರ್ಯವರ್ಧಕಗಳ ಮಾದರಿಯನ್ನು ಸಂಗ್ರಹ ಮಾಡಿಕೊಳ್ಳಲಾಗಿದೆ. ಅನುಮಾನಾಸ್ಪದ ಕಾಸ್ಮೆಟಿಕ್ಸ್ಗಳ ಸ್ಯಾಂಪಲ್ಸ್ಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಲ್ಯಾಬ್ ವರದಿಗೋಸ್ಕರವಾಗಿ ಕಾಯ್ತಾ ಇದ್ದಾರೆ ಆಹಾರ ಮತ್ತು ಔಷಧ ಇಲಾಖೆ ಅಧಿಕಾರಿಗಳು. ಲ್ಯಾಬ್ ವರದಿ ಬಂದ ಬಳಿಕ ನಕಲಿ ಉತ್ಪನ್ನಗಳ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಲೈಸೆನ್ಸ್ ರದ್ದಾಗುತ್ತೆ, ದಂಡ ಹಾಕ್ತಾರೆ, ಕ್ರಿಮಿನಲ್ ಕೇಸ್ ಕೂಡ ಹಾಕಬಹುದು ಅವ್ರ ಮೇಲೆ. ಕಡಿಮೆ ಬೆಲೆಗೆ ಸಿಗುವಂಥ ಕಾಸ್ಮೆಟಿಕ್ಸನ್ನು ಖರೀದಿ ಮಾಡಬಾರ್ದು ಅಂತ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಯಾಕಿದು? ಏನ್ರಿ ತುಂಬ ಕಾಸ್ಟ್ಲಿ ಇದೆಲ್ಲ, ಶ್ರೀಮಂತರು ಮಾತ್ರ, ಬಡವರು ಹಾಗಾದರೆ ಅಲಂಕಾರ ಮಾಡ್ಕೊಳ್ಬಾರ್ದಾ? ಬಡವರು ಫೇರ್ನೆಸ್ ಕ್ರೀಮ್ ಹಾಕೋಬಾರ್ದಾ? ಲಿಪ್ಸ್ಟಿಕ್ ಬಳಸಬಾರ್ದಾ ಬಡ ಹೆಣ್ಣು ಮಕ್ಕಳುಗಳು? ಪ್ರಶ್ನೆ ಸಹಜವಾಗಿ ಬರುತ್ತೆ. ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ, ಈ ರೀತಿ ಕಡಿಮೆ ಬೆಲೆಗೆ ನಿಮಗೊಬ್ಬರು ಕಾಸ್ಮೆಟಿಕ್ ಮಾರ್ತಾ ಇದ್ದಾರೆ ಅಂತ ಹೇಳಿದಾಗ ಅವರು ಮಾರುಕಟ್ಟೆಯಲ್ಲಿ ಲಾಭದ ಕಾರಣಕ್ಕೋಸ್ಕರವಾಗಿ ಕೆಮಿಕಲ್ ಕಾಂಬಿನೇಷನ್ ಆಗಲಿ, ಕೆಮಿಕಲ್ನ ಗುಣಮಟ್ಟ ಆಗಲಿ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಏನು ಮಾಡ್ತಾರೆ, ಎಷ್ಟು ಕಡಿಮೆಗೆ ಸಾಧ್ಯನೋ ಅಷ್ಟು ಕಡಿಮೆಗೆ ಒಂದು ಕೆಮಿಕಲ್ ತೊಗೊಂಡು ಬರ್ತಾರೆ, ಅದನ್ನು ತುಂಬ್ತಾರೆ ಒಂದು ಬಾಟಲ್ಗೆ, ನೀವು ಹಚ್ಕೊಳ್ತೀರಿ. ಹಳ್ಳಿ ಕಡೆ ತುಂಬ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಪುಟಾಣಿ ಹೆಣ್ಣು ಮಕ್ಕಳುಗಳು ಏನೋ ಖುಷಿ, ಅವಕ್ಕೆ ಒಂದು ಲಿಪ್ಸ್ಟಿಕ್ ಹಾಕೋಬೇಕು, ಪೌಡ್ರ್ ಹಾಕೋಬೇಕು, ಯಾವುದೋ ಕ್ರೀಮ್ ಹಾಕೋಬೇಕು ಅಂಥೇಳಿ ಈ ರೀತಿ ಅವರು 5 ರೂಪಾಯಿಗೋ 10 ರೂಪಾಯಿಗೋ 15 ರೂಪಾಯಿಗೋ ಸಿಗೋದು ತಗೊಳ್ತಾ ಇದ್ದಾರೆ. ಗೊತ್ತಿಲ್ಲ, ಮನೆಯವ್ರಿಗೂ ಗೊತ್ತಿಲ್ಲ. ಏನೋ ಮಗು ಇಷ್ಟಪಡ್ತಾ ಇದೆ, ಮಗು ಸ್ಕೂಲಲ್ಲೇನೋ ಡ್ಯಾನ್ಸ್ ಇದೆಯಂತೆ, ಹಬ್ಬ ಬಂತು, ಚೆನ್ನಾಗಿ ಒಂದು ಪುಟಾಣಿದೊಂದು ಫ್ರಾಕ್ ಹಾಕ್ಬಿಡೋಣ, ಅದಕ್ಕೆ ರೆಡಿ ಮಾಡೋಣ. ಹೆಣ್ಣುಮಕ್ಕಳು ಅಲಂಕಾರ ಮಾಡೋದು ಒಂದು ಖುಷಿ ಅಪ್ಪ ಅಮ್ಮನಿಗೆ. ಇಲ್ಲೇನಾಗ್ತಿದೆ, ಆ ಮಕ್ಕಳುಗಳಿಗೆ, ಅನೇಕ ಮಕ್ಕಳಿಗೆ ಏನಾಗ್ತಿದೆ ಗೊತ್ತಾ, ಇದು ಅವರ ಸ್ಕಿನ್ ಮೇಲೆ ಪರಿಣಾಮ ಬೀರಿ ಆ ಸ್ಕಿನ್ನ ನೈಜ ಬಣ್ಣ ಇತ್ತಲ್ಲ, ತುಟಿಯ ನೈಜ ಬಣ್ಣ, ಅದು ಬೇರೆ ಬಣ್ಣಕ್ಕೆ ತಿರುಗ್ತಾ ಇದೆ. ಕೆಲವರಿಗೆ ಸುಟ್ಟು ಹೋದಂಥ ತುಟಿಗಳಾಗ್ತಾ ಇದೆ, ಕೆಲವರಿಗೆ ಬಿಳಿ ತುಟಿಗಳಾಗ್ತಾ ಇವೆ. ಸ್ಕಿನ್ ಮೇಲೆ ಹಚ್ಕೊಂಡ್ರೆ ಸ್ಕಿನ್ ಕೂಡ ಬೆಳ್ಳಗಾಗ್ತಾ ಇದೆ. ಆ ರೀತಿ ಪೋಷಕರು ಹೇಳ್ಕೊಳಕ್ಕಾಗಲ್ಲ, ಹೇಳದೇ ಇರೋಕ್ಕಾಗಲ್ಲ. ಅಯ್ಯೋ ಮಗುಗೆ ಏನಾಗಿದೆಯೋ ಅಂತ ಜನ ಸುಮ್ಮನೆ ಮಾತಾಡ್ತಾರಲ್ಲ. ಜನಕ್ಕೆ ಇದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಇಂಥ ಲಿಪ್ಸ್ಟಿಕ್ ಹಚ್ಕೊಂಡ್ಬಿಟ್ಟಿದ್ದು, ಅದಕ್ಕೆ ಇಲ್ಲಿ ಸ್ಕಿನ್ ಈ ಥರ ಆಯಿತು, ಇಂಥದ್ದು ಕ್ರೀಮ್ ಹಚ್ಕೊಂಡ್ಬಿಟ್ಲು ಈ ಥರ ಆಯಿತು. ಮೊನ್ನೆ ನೋಡಿದ್ದೀವಲ್ವ ನಾವು, ಇದೇ ಪಾಕಿಸ್ತಾನ ಮೂಲದ ಒಂದು ಕ್ರೀಮ್ಗಳು ಹಚ್ಕೊಂಡ್ರು, ಯಾರಿಗೋ ಕ್ಯಾನ್ಸರೇ ಬಂದುಬಿಟ್ಟಿದೆ ಅಂಥೇಳಿ ಮೊನ್ನೆ ಓದಿರೋ ಸ್ಟೋರಿ ಅದು. ಇಲ್ಲಿ ನೋಡಿ, ಈ ಥರದ ಕಾಸ್ಮೆಟಿಕ್ಸ್ಗಳ ಬಗ್ಗೆ ಬಹಳ ಹುಷಾರಾಗಿರಿ. ಮಕ್ಕಳಿಗೆ ಗೊತ್ತಿಲ್ಲ, ಖುಷಿಗೆ ಲಿಪ್ಸ್ಟಿಕ್ ಹಚ್ಕೊಳ್ತಾರೆ, ಕ್ರೀಮ್ ಹಚ್ಕೊಳ್ತಾರೆ, ಯಾವುದೋ ಪೌಡ್ರ್ ಹಾಕೊಂಡ್ಬಿಡ್ತಾರೆ, ಅಲಂಕಾರ ಮಾಡ್ಕೋಬೇಕು ಅಂತ ನಿಂತ್ಕೊಂಡ್ಬಿಡ್ತಾರೆ. ಹಾಗಾಗಿ ಇದನ್ನು ಅವಾಯ್ಡ್ ಮಾಡಿ. ಅಕಸ್ಮಾತ್ ನೀವು ಹಾಗೂ ಮಾಡಲೇಬೇಕು ಅಲಂಕಾರ ಅಂದರೆ ಗುಣಮಟ್ಟದ ಕಾಸ್ಮೆಟಿಕ್ಸ್ ಕಡೆ ಗಮನ ಕೊಡಿ. ಇದರಲ್ಲಿ ತುಂಬ ದೊಡ್ಡ ಅಂಶದಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇರೋದು ಈ ಕಾಸ್ಮೆಟಿಕ್ಗಳಲ್ಲಿ ಸೀಸದ ಅಂಶ. ಇದು ನಿಮಗೆ ಕ್ಯಾನ್ಸರ್ ಬರಲಿಕ್ಕೂ ಕಾರಣ ಆಗಬಹುದು. ಎಷ್ಟು ಪ್ರಮಾಣದಲ್ಲಿ ಅದನ್ನು ಬಳಸ್ತಾ ಇದ್ದಾರೆ, ಎಲ್ಲಿ ಬಳಸಲೇಬಾರದು, ಇವೆಲ್ಲ ನಮ್ಗೆ ಗೊತ್ತಿಲ್ವಲ್ರಿ. ಎಷ್ಟು ಜನ ನಾವೇನು ಪ್ರಾಡಕ್ಟ್ ತೊಗೊಳ್ತೀವೋ ಅದರ ಹಿಂದೆ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನಾವು ಓದ್ತೀವ. ಏನು ಬಿಸ್ಕೆಟ್, ಆ ಬಿಸ್ಕೆಟ್, ಈ ಬಿಸ್ಕೆಟ್ ಅಂತ ಮಕ್ಕಳು ಕೊಟ್ಟಿದ್ದೆ ಹಾಕೋದು ಮೈದಾ, ಪಾಮೋಲಿವ್. 195 ಬಿಸ್ಕೆಟ್ಗಳಲ್ಲಿ ಇರೋದೇ ಇದು ರೀ, ಮೈದಾ ಹಿಟ್ಟು, ಪಾಮೋಲಿವ್ ಆಯಿಲು, ಎರಡೇ. ಇದರಲ್ಲಿ ನಾವು ಮಕ್ಕಳಿದ್ರಲ್ಲಿ ಎತ್ತರ ಬೆಳೆದು ಬಿಡ್ತಾರೆ, ಇದರಲ್ಲಿ ದಪ್ಪ ಆಗಿಬಿಡ್ತಾರೆ. ಬರೀ ಗೋಡಂಬಿ ಹಾಕ್ಬಿಟ್ಟು ಬಿಸ್ಕೆಟ್ ಮಾಡಿಬಿಟ್ಟಿದ್ದೀವಿ. ಯಾರು ಗೋಡಂಬಿ ಹಾಕ್ತಿರೋದು? 1.5%. ಒಂದು ಇಡೀ ಬಿಸ್ಕೆಟಲ್ಲಿ 1.5% ಗೋಡಂಬಿ ಇರುತ್ತೆ ರೀ. ಉಳಿದಿರೋ ನಿಮಗೆ 98% ಏನಿರುತ್ತೆ? ಇದೇ ಮೈದಾ, ಇದೇ ಪಾಮೋಲಿವೆ. ಅದ್ಯಾವುದೋ ಕುಡಿದ್ಬಿಟ್ರೆ ಎತ್ತರ ಆಗಿಬಿಡ್ತೀವಿ, ನೀವು ಮಕ್ಕಳು ಎತ್ತರ ಆಗಿಬಿಡ್ತಾರೆ ಅಂತ. 10 ವರ್ಷದ ಮಕ್ಕಳುಗಳಿಗೆ ಅದೊಂದು ಬಿಟ್ಟು ಬೆಳಗ್ಗೆ ಇದು ಕುಡಿದ್ಬಿಡಿ, ನಿಮ್ಮ ಮಕ್ಕಳು ಹೈಟ್ ಬೆಳೆದು ಬಿಡ್ತಾರೆ ಅಂತ. ಹೇಗಿದು? ಆ 10 ವರ್ಷದ ಮಕ್ಕಳಿಗೆ ಅದೇ ಇರುತ್ತಲ್ಲ, ನಾನು ಎತ್ತರ ಆಗಿಲ್ಲ ಅಂತ. ಅದನ್ನೇನು ಮಾಡೋದು, ಅವ್ರೊಂಥರ ಡಿಫಿಷಿಯನ್ಸಿ ಥರ ಅದು. ನಾನು ಎತ್ತರ ಆಗಿಲ್ವೇನೋ, ಆ ತಕ್ಕಾಗಿ ಒಂದು ಪಾನೀಯ, ಇದನ್ನು ಬೆಳಗ್ಗೆ ಒಂದು ಕುಡಿಸ್ಬಿಡಿ, ಸಾಯಂಕಾಲ ಕುಡಿಸ್ಬಿಡಿ, ಎತ್ತರ ಆಗಿಬಿಡ್ತು. ದೊಡ್ಡ ಸುಳ್ಳು ಇವೆಲ್ಲವು. ಜಗತ್ತಿನ ಅತಿ ದೊಡ್ಡ ಸುಳ್ಳುಗಳು ರೀ ಇವೆಲ್ಲ.
ದೊಡ್ಡ ಮೋಸ. ಎನರ್ಜಿ ಡ್ರಿಂಕು 60% ಶುಗರ್ ತುಂಬಿಡು, ನೀರು ಹಾಕು, ಅದಕ್ಕೊಂದು ಕಲರ್ ಬೆರೆಸು, ಇದು ಅದು ಮ್ಯಾಂಗೋ ಜ್ಯೂಸು. 60% ಶುಗರ್ ಹಾಕು, ನೀರು ಹಾಕು, ಮ್ಯಾಂಗೋ ಫ್ಲೇವರ್ ಹಾಕು, 11% ಮ್ಯಾಂಗೋ ಅದನ್ನು ಬಳಸು, ಅದನ್ನು ತುಂಬು ಬಾಟ್ಲಲ್ಲಿ ಕೊಡು. ಸೋಡಾ ವಾಟರು ಅದಕ್ಕೆ ತುಂಬು ಕೊಡು, ಎಲ್ಲ ಇದೆ. ಇಡೀ ಭಾರತವನ್ನು ಶುಗರ್ಮಯವನ್ನಾಗಿ ಮಾಡಿ ಜನಗಳ ಆರೋಗ್ಯವನ್ನು ಹದಗೆಡಿಸಿ ಆಸ್ಪತ್ರೆಗೆ ಲಾಭ ಮಾಡಿಕೊಡುವ, ಆಹಾರದಲ್ಲೂ ಲಾಭ ಮಾಡಿಕೊಳ್ಳುವ ವ್ಯವಸ್ಥಿತ ದಂಧೆ ಇವೆಲ್ಲವೂ ಕೂಡ. ಹಾಗಾಗಿ ನೀವು ಸಹಜವಾಗಿಯೇ ಸುಂದರವಾಗಿರ್ತೀರಿ, ಸುಂದರವಾಗಿರಿ. ಒಂದು ವೇಳೆ ಬಳಸಲೇಬೇಕಾದ ಅನಿವಾರ್ಯತೆ ಇತ್ತಾ, ಸ್ವಲ್ಪ ಒಳ್ಳೆ ಗುಣಮಟ್ಟದನ್ನು ನೀವು ಬಳಸ್ಕೊಳ್ಳಿ. ಇಲ್ಲದೇ ಇದ್ದರೆ ಮಾತ್ರ ದೊಡ್ಡ ಮಟ್ಟದ ಸಮಸ್ಯೆಗೆ ಸಿಕ್ಕಾಕೊಳ್ತೀರಿ. ಆಮೇಲೆ ಆ ಸ್ಕಿನ್ ಏನೋ ಹಾಳಾಗ್ಬಿಡುತ್ತಲ್ಲ, ಅದನ್ನು ಮುಚ್ಕೊಳ್ಳಿಕ್ಕೆ ಅಂತ ನೀವು ಜೀವನ ಪರ್ಯಂತ ಮೇಕಪ್ ಬಳಸಲೇಬೇಕಾದಂಥ ಅನಿವಾರ್ಯತೆ ಕೂಡ ಬರಬಹುದಾಗುತ್ತೆ. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಈ ವಿಚಾರದೊಂದು ರೇಡ್ ಆಗಲಿ, ಅಕಸ್ಮಾತ್ ಯಾರಾದರೂ ಮೋಸ ಮಾಡ್ತಾ ಇದ್ದರೆ ಪನಿಷ್ಮೆಂಟ್ ಆಗಲಿ ಅಂತ ನಾವು ಇದನ್ನು ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ.